ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ಸೆಷನ್ನಲ್ಲಿ ನಾನು ಮೈಸೂರು ಡಿಸ್ಟ್ರಿಕ್ಟ್ ಲೆವೆಲ್ ಲಾಸ್ಟ್ ಪೇಪರ್ ಅಂದರೆ ಮಾಡೆಲ್ ಪೇಪರ್ 3ನ ಡಿಸ್ಕಸ್ ಮಾಡ್ತಾ ಇದ್ದೆ. ಕಳೆದ ಸೆಷನ್ನಲ್ಲಿ ನಾನು MCQ 1 ಮಾರ್ಕ್ 2 ಮಾರ್ಕ್ಸ್ನ ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ಸೆಷನ್ನಲ್ಲಿ ನಾನು 3 ಮಾರ್ಕ್ಸ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ, ಟೋಟಲ್ 27 ಮಾರ್ಕ್ಸ್ಗೆ. ನೋಡ್ತಾ ಬನ್ನಿ. ಹಾಗೆ ಈ ಪೇಪರ್ ಮುಗ್ದಿದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ಈಸಿಯಾಗಿ ಹೇಳ್ಕೊಡಿ ಅಂತ ಕೇಳಿದ್ದೀರಾ, ಹಾಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ರಿವೈಸ್ ಮಾಡಿ ಅಂದಿದ್ದೀರಾ, ಹಾಗೆ ಟ್ರಿಗ್ನೋಮೆಟ್ರಿ ಈಸಿಯಾಗಿ ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಅದನ್ನೆಲ್ಲ ನಾನು ನೆಕ್ಸ್ಟ್ ಸೆಷನ್ಸಲ್ಲಿ ಒಂದೊಂದೇ ಹೇಳ್ಕೊಡ್ತಾ ಬರ್ತೀನಿ. ನೋಡ್ತಾ ಬನ್ನಿ 3 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟ್ ಕ್ವೆಶನ್ ನೋಡಿ, ಸರ್ಕಲಿಂದ ಥಿಯರಮ್ ಕೇಳಿದ್ದಾರೆ. ಥಿಯರಮ್ 1 ಇದು. ಪ್ರೂವ್ ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕೇಳಿದ್ದಾರೆ. ಸೊ ನಾನು ಹೇಳಿದ ಹಾಗೆ ನಾನು ಥಿಯರಮ್ಸ್ನೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಯಾಕಂದರೆ ಅದು ಫಿಕ್ಸ್ಡ್, ಏನು ಚೇಂಜಸ್ ಆಗಲ್ಲ. ನಿಮಗೆ ಈ ಥಿಯರಮ್ ರಿಲೇಟೆಡ್ ಆಗಿ ಗೊತ್ತಾಗಬೇಕು ಅನ್ನೋದಾದರೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನಂಬರ್ 4 SSLC ಪಾಸಿಂಗ್ ಪ್ಯಾಕೇಜ್ 2021 ವಿಡಿಯೋ 4ನ ನೀವು ರೆಫರ್ ಮಾಡಿದ್ರೆ ಅಲ್ಲಿ ನಿಮಗೆ PDF ಕೂಡ ಸಿಗುತ್ತೆ, ನೋಡ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಡೈರೆಕ್ಟ್ಲಿ 26th ಕ್ವೆಶನ್ಗೆ ಬರ್ತಾ ಇದ್ದೀನಿ. ಫೈಂಡ್ ದಿ ಮೀನ್ ಫಾರ್ ದಿ ಫಾಲೋಯಿಂಗ್ ಡೇಟಾ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ 30 to 34, 35 to 39, 40 to 44, 45 to 49. ಇಲ್ಲಿ ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾರೆ 4, 5, 2, 9 ಅಂತ ಹೇಳಿ. ನೋಡ್ತಾ ಬನ್ನಿ, ಇಲ್ಲಿ ನಾವು ನೋಡ್ತಾ ಬಂದರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಆಗಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಲಾಸ್ ಇಂಟರ್ವಲ್ ನೋಡಿ, ಇಲ್ಲಿ 30 to 34, ಇಲ್ಲಿ ನೋಡಿ 35 ಬಂದ್ಬಿಟ್ಟಿದೆ, 39 ಆದಮೇಲೆ 40 ಬಂದಿದೆ, ಇಲ್ಲಿ 44 ಆದಮೇಲೆ 45, ಅಂದರೆ ಕಂಟಿನ್ಯೂಸ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಕ್ಲಾಸ್ ಇಂಟರ್ವಲ್ ಅಂತಂದರೆ ನಿಮ್ಗೆ ಗೊತ್ತಿದೆ, 30 to 34 ಅಂದರೆ ನೆಕ್ಸ್ಟು 34ಇಂದ ಶುರು ಆಗಬೇಕು. ಇಲ್ಲಿ ಕಂಟಿನ್ಯೂಟಿ ಇಲ್ಲ. ಮ್ಯಾಮ್ ಇದನ್ನು ಕಂಟಿನ್ಯೂಸ್ ಮಾಡ್ಕೋಬೇಕಾ? ಇದಾಗಲೂ ನೀವು ಡೈರೆಕ್ಟಾಗಿ ಮಿಡ್ ವ್ಯಾಲ್ಯೂ ತೊಗೋಬೋದು, ಯಾಕಂದರೆ ಕಂಟಿನ್ಯೂಸ್ ಮೀನ್ ಅಥವಾ ಮೀನಲ್ಲಿ ಅವಶ್ಯಕತೆ ಇರಲ್ಲ. ಮೋಡ್ ಅಥವಾ ಮೀಡಿಯನ್ಗೆ ನೀವು ಕಂಟಿನ್ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ನ ಹೀಗೆ ಬರ್ಕೋಬೇಕು. ಫಸ್ಟು ಕ್ಲಾಸ್ ಇಂಟರ್ವಲ್ ಏನಂತ ಕೊಟ್ಟಿದ್ದಾರೆ, 30 to 34, 35 to 39, 40 to 44, 45 to 49 ಅಂತ ಹೇಳಿ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈ ಫ್ರೀಕ್ವೆನ್ಸಿನೆಲ್ಲ ಆ್ಯಡ್ ಮಾಡ್ತೀನಿ, ಸಿಗ್ಮಾ ಎಫ್ ಬರುತ್ತೆ. ನಿಮಗೆ ಗೊತ್ತಿದೆ ಮೀನ್ ಫಾರ್ಮುಲಾ ಸಿಗ್ಮಾ FX by ಸಿಗ್ಮಾ ಎಫ್. ಸೊ ಇಷ್ಟು ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. ಫಸ್ಟು ನಾವೇನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಎಕ್ಸ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಈ 30 to 34 ಅಂದರೆ ಕ್ಲಾಸ್ ಇಂಟರ್ವಲ್ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಕೊಟ್ಟಿದ್ದಾರಲ್ಲ, ಲೋಯರ್ ಮತ್ತು ಅಪ್ಪರ್ ಲಿಮಿಟ್ ಅವೆರಡರ ಮಿಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮಿಡ್ ವ್ಯಾಲ್ಯೂ ಎಷ್ಟು ಬರುತ್ತೆ? 32, ಇಲ್ಲಿ 37, 42, 47. ಸೊ FX ಅಂದರೆ ಏನು ಮಾಡಬೇಕು? ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 32 into 4 128, 37 into 5 185, 42 into 2 84, 47 into 9 it is 423. ಇಷ್ಟನ್ನು ನಾವು FXನಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 820 ಬರುತ್ತೆ. 820 by 20 ಮಾಡಿದ್ರೆ ನೋಡಿ, ಇಲ್ಲಿ 2 0 0 ಕ್ಯಾನ್ಸಲ್, 2 4s and 2 1s, ಸೊ 41 ನಿಮಗೆ ಮೀನ್ ಬಂದಿದೆ. ಮೀನ್ ವ್ಯಾಲ್ಯೂ ಇಸ್ 41. ತುಂಬ ಸಿಂಪಲ್ ಆಗಿದೆ. ಪ್ರತಿ ಸರಿ ಈ ಕ್ವೆಶನ್ಸ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಕ್ವೆಶನ್ ಯಾವುದೇ ಕೊಟ್ಟರು ನೀವು ಅಟೆಂಡ್ ಮಾಡ್ಬೋದು. ಇದೇ ಕ್ವೆಶನಲ್ಲಿ 6 ಕ್ವೆಶನ್ ಕೂಡ ಕೊಟ್ಟಿದ್ದಾರೆ. ಫೈಂಡ್ ದಿ ಮೋಡ್ ಫಾರ್ ದಿ ಫಾಲೋಯಿಂಗ್ ಟೇಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫೈಂಡ್ ದಿ ಮೋಡ್ ಅಂತ ಹೇಳಿ. ಸೊ ಮೋಡನ್ನ ಇಲ್ಲಿ ನೋಡಿ ಕಂಟಿನ್ಯೂಸ್ ಇದೆ. ಇಲ್ಲಿ ಕ್ಲಾಸ್ ಇಂಟರ್ವಲ್ ನೋಡ್ಕೊಂಡು ಬನ್ನಿ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 25 25, 40 40, 55 55, 70 70, 85 ಇದನ್ನು ನಾವು ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಸೊ ಅಲ್ಲಿ ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾರೆ. ಸೊ ಟೇಬಲ್ ಬರ್ಕೋತೀರಾ. ಇಲ್ಲಿ ಎಕ್ಸ್ಟ್ರಾ ಕಾಲಮ್ ಯಾವುದೇ ಥರ ಇಲ್ಲ ಮೋಡಲ್ಲಿ. ಫೈಂಡಿಂಗ್ ಮೋಡಲ್ಲಿ ಫಸ್ಟ್ ಏನು ಮಾಡ್ತೀರಾ? ಹೈಯೆಸ್ಟ್ ನಂಬರ್ ಕನ್ಸಿಡರ್ ಮಾಡ್ತೀರಾ. ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 7. ಸೊ ಅದ್ರ ಅದು ಹೈಯೆಸ್ಟ್ ನಂಬರ್ 7ಅನ್ನು ನಾವೇನಂತ ಬರಿತೀವಿ? F1. ಪ್ರೀವಿಯಸ್ ಒನ್ F0, ನೆಕ್ಸ್ಟ್ ಒನ್ F2, 0 1 2 ಅಂತಾನೆ ಇರಬೇಕು. ಸೊ ಹೈಯೆಸ್ಟ್ ನಂಬರ್ F1, ಅದು ಪ್ರೀವಿಯಸ್ ಆಗಿರೋದು F0, F1 ಆದಮೇಲೆ ಇರೋದು F2, 0 1 2 ಅಂತ ಇರಲಿ. ಸೊ ಹೈಯೆಸ್ಟ್ ನಂಬರ್ಗೆ ರಿಲೇಟೆಡ್ ಆಗಿ ನಾವು ಲೋಯರ್ ಲಿಮಿಟ್ ತಗೋಬೇಕು. ಆಮೇಲೆ ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸ್ ನೋಡಿ, 25 - 10 ಅಂತಂದ್ರೆ ಏನು ಬರುತ್ತೆ? 15. ಸೊ H ವ್ಯಾಲ್ಯೂ ಇಸ್ 15. ಸೊ ಫಾರ್ಮುಲಾ ಬರ್ಕೋತೀರಾ. ಫಾರ್ಮುಲಾ ಏನು? ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 - F0 ಡಿವೈಡೆಡ್ ಬೈ 2F1 - F0 - F2 ಇಂಟು H. ಈಗ ನೋಡ್ತಾ ಬನ್ನಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಲೋಯರ್ ಲಿಮಿಟ್ ಎಷ್ಟಿದೆ? 40 ಇದೆ. F1 - F0 ಅಂದರೆ 7 - 3, 2F1 ಅಂದರೆ 2 into 7, -F0 - F2 ಅಂದರೆ -3 - 6 into 15 ಆಯಿತು.
ನೋಡಿ ಇಲ್ಲಿ 7 ಮೈನಸ್ 3 ಎಷ್ಟು 4 ಇಂಟು 15 ಒಟ್ಟಿಗೆ ಮಾಡ್ಕೋಬೇಕು. ನೋಡಿ ಇಲ್ಲಿ 7 ಮೈನಸ್ 3 4 ಆಯಿತು. 4 ಇಂಟು 15 4 ಎಷ್ಟಾಯಿತು 60. ನೆಕ್ಸ್ಟ್ 2 ಇಂಟು 7 14 ಮೈನಸ್ 3 ಮೈನಸ್ 6 ಇಟ್ ಇಸ್ ಮೈನಸ್ 9. ಸೊ 40 ಪ್ಲಸ್ 60 ಬೈ 14 ಮೈನಸ್ 9 ಅಂದರೆ ಎಷ್ಟಾಯಿತು 5 ಆಯಿತು. ಸೊ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 60 ಬೈ 5 ಫಸ್ಟ್ ಡಿವೈಡ್ ಮಾಡಬೇಕಾಗತ್ತೆ. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ 12. 40 ಪ್ಲಸ್ 12 ಎಷ್ಟಾಯಿತು 52 ಬಂತು. ಸೊ ಮೋಡ್ ಇಟ್ ಇಸ್ 52. ಕ್ಲಿಯರ್, ತುಂಬ ಸಿಂಪಲ್ ಆಗಿದೆ. ಸೊ SMDA ಸಬ್ಟ್ರಾಕ್ಷನ್ ಮಾಡಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ, ಡಿವಿಷನ್ ಮಾಡಿ, ಆಮೇಲೆ ಫೈನಲ್ ಆಗಿ ಎಲ್ ಜೊತೆ ಅಡಿಷನ್ ಮಾಡಿ. ಓಕೆ, ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಹೋಗೋದಾದರೆ ಇದು ಕೂಡ ಕಂಪಲ್ಸರಿ ಕ್ವೆಶ್ಚನ್. ಓಜಿವ್ ಗ್ರಾಫ್ ಲೆಸ್ ದೆನ್ ಟೈಪ್ ಆದರೂ ಆಗಿರ್ಬೋದು, ಮೋರ್ ದೆನ್ ಟೈಪ್ ಆದರೂ ಆಗಿರ್ಬೋದು. ಇಲ್ಲಿ ಕೊಟ್ಟಿರೋದು ಲೆಸ್ ದೆನ್ ಟೈಪ್ ಓಜಿವ್. ನೋಡಿ, ಕನ್ವರ್ಟ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಟು ಲೆಸ್ ದೆನ್ ಟೈಪ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡ್ರಾ ಇಟ್ಸ್ ಓಜಿವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 5 to 10, 10 to 15, 15 to 20, 20 to 25, 25 to 30, 30 to 35, 35 to 40 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಆಗಿದೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಟೇಬಲ್ ಬರ್ಕೋಬೇಕು. ಕ್ಲಾಸ್ ಇಂಟರ್ವಲ್ ನೋಡಿ, ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ. ಇಲ್ಲಿ ನೀವು CF ಫೈಂಡ್ ಔಟ್ ಮಾಡಬೇಕು. ಯಾಕೆಂದ್ರೆ ಗೊತ್ತಿದೆ ಅಲ್ಲ, ಪದೇ ಪದೇ ನಾನು ಅದನ್ನೇ ರಿಪೀಟ್ ಮಾಡ್ತಿದ್ದೀನಿ. ನೀವು ಗ್ರಾಫ್ ಬರೆಯೋದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ಗೆ. ಎಕ್ಸ್ ಆಕ್ಸಿಸ್ ಕ್ಲಾಸ್ ಇಂಟರ್ವಲ್ ಆದರೆ ವೈ ಆಕ್ಸಿಸ್ ನೀವು CFಗೆ ಬರಿತೀರಾ. ಸೊ CF ಲೆಸ್ ದೆನ್ ಟೈಪ್ ಆಗಿರೋದ್ರಿಂದ ಏನು ಮಾಡ್ತೀರಾ, ಟಾಪ್ ಇಂದ ಆ್ಯಡ್ ಮಾಡ್ಕೊಂಡು ಬರ್ತೀರಾ. ನೋಡಿ 2 ಪ್ಲಸ್ 12 ಇಟ್ ಇಸ್ 14, 14 ಪ್ಲಸ್ 2 16, 16 ಪ್ಲಸ್ 4 20, 20 ಪ್ಲಸ್ 3 23, 23 ಪ್ಲಸ್ 4 27, 27 ಪ್ಲಸ್ 3 ಇಟ್ ಇಸ್ 30. ಸೊ ಪಾಯಿಂಟ್ಸ್ ಯಾವ್ದು ತಗೋತೀರಾ, ಇದು ಲೆಸ್ ದೆನ್ ಟೈಪ್ ಓಜಿವ್ ಆಗಿರೋದ್ರಿಂದ ನೀವು ಯಾವ್ದು ತಗೋತೀರಾ, ಅಪ್ಪರ್ ಲಿಮಿಟ್ ತಗೋತೀರಾ. ಲೆಸ್ ದೆನ್ ಟೈಪ್ ಓಜಿವ್ ಆಗಿರೋದ್ರಿಂದ ಅಪ್ಪರ್ ಲಿಮಿಟ್, ಮೋರ್ ದೆನ್ ಟೈಪ್ ಆದರೆ ಲೋಯರ್ ಲಿಮಿಟ್. ಸೊ ಪಾಯಿಂಟ್ಸ್ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂದರೆ 10, 2, 15, 14, 20, 16, 25, 20, 30, 23, 35, 27, 40, 30. ಸೊ ಇದನ್ನು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ನೋಡಿ ಗ್ರಾಫ್ ಹೆಂಗೆ ಹೋಗುತ್ತೆ. ಇಟ್ ವಿಲ್ ಫ್ರಮ್ ಬಾಟಮ್ ಟು ಟಾಪ್. ಎಕ್ಸ್ ಸ್ಕೇಲ್ ನೋಡಿ, ಇಲ್ಲಿ ನಾನು 2 ಬಾಕ್ಸಸ್ ಬಿಟ್ಟಿದ್ದೀನಿ. 2 ಬಾಕ್ಸಸ್ ಅಂದರೆ ಏನರ್ಥ 2 ಸೆಂಟಿಮೀಟರ್. ಒಂದೊಂದು ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ, 5 ಯೂನಿಟ್, 10 ಅಂದರೆ 5 ಯೂನಿಟ್ಸ್. ಸೊ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಯೂನಿಟ್ಸ್. ಇಲ್ಲಿ ಎಷ್ಟು ಬಾಕ್ಸ್ ತೊಗೊಂಡಿದ್ದೀನಿ, 1 ಬಾಕ್ಸ್ ತೊಗೊಂಡಿದ್ದೀನಿ. 1 ಬಾಕ್ಸ್ ಅಂದರೆ ಎಷ್ಟು 1 ಸೆಂಟಿಮೀಟರ್. ಎಷ್ಟು ಡಿಫ್ರೆನ್ಸ್ ಇದೆ 2, 4, 6, 8 ಅಂತಂದರೆ 2. ಸೊ 2 ಯೂನಿಟ್ಸ್ ಅಂತ ಹೇಳಿ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕನ್ಸ್ಟ್ರಕ್ಷನು. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. Draw 2 tangent to a circle inclined at an angle of 60 degree to each other and measure the length of tangents ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಕೀವರ್ಡ್ ನೀವು ನೋಡ್ಕೋಬೇಕಾಗಿರೋದು ಇನ್ಕ್ಲೈನ್ಡ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. ಇನ್ಕ್ಲೈನ್ಡ್ ಅಂತಂದರೆ 2 ಟ್ಯಾಂಜೆಂಟ್ ಮೀಟ್ ಆಗುತ್ತಲ್ಲ, ಆ ಮೀಟ್ ಆಗೋ ಟ್ಯಾಂಜೆಂಟ್ಸ್ ಮಧ್ಯೆ ಇರೋವಂಥ ಆ್ಯಂಗಲ್ ಎಷ್ಟು 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಕೊಟ್ಟಿರೋ ಆ್ಯಂಗಲ್ನ 180ಲಿ ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ, 180 ಮೈನಸ್ 60 120. ಸೊ ಆ 120ನ ಫಸ್ಟ್ ಏನು ಮಾಡ್ತೀರಾ, ಸರ್ಕಲ್ ಹಾಕ್ತೀರಾ. ಸರ್ಕಲ್ ಡ್ರಾ ಮಾಡ್ಕೋತೀರಾ 4 ಸೆಂಟಿಮೀಟರು. ಒಂದು ಲೈನ್ ತೊಗೊಳ್ಳಿ, ಅಂದರೆ ಒಂದು ರೇಡಿಯಸ್ನ ತೊಗೊಳ್ಳಿ, ಲೈಕ್ AO ಸಮಥಿಂಗ್ ಎಲ್ಸ್. ಅಲ್ಲಿ ನೀವೇನು ಮಾಡ್ತೀರಾ, 120 ಡಿಗ್ರಿ ಇಲ್ಲಿ ಮೈನಸ್ ಮಾಡಿದಾಗ ಬರುತ್ತಲ್ಲ ಆನ್ಸರ್, 120 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ಈ ರೇಡಿಯಸ್ಗೆ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ತೀರಾ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್. ಗೊತ್ತಿದೆ ಅನ್ಕೋತೀನಿ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್ ಹೇಗೆ 90 ಡಿಗ್ರಿ. ಸೊ ಆ 90 ಡಿಗ್ರಿನ ನಾವೇನು ಜಾಯಿನ್ ಮಾಡಿದ್ರೆ ದೇ ವಿಲ್ ಮೀಟ್ ಅಟ್ ಒನ್ ಪಾಯಿಂಟ್. ದಟ್ ಪಾಯಿಂಟ್ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಎಕ್ಸ್ಟರ್ನಲ್ ಪಾಯಿಂಟ್. ಅಲ್ಲಿ ಫಾರ್ಮ್ ಆಗೋವಂಥ ಆ್ಯಂಗಲ್ ಎಷ್ಟು ಡಿಗ್ರಿ ಇರುತ್ತೆ, 60 ಡಿಗ್ರಿ ಇರುತ್ತೆ. ಸೊ ಈಸಿ ಇದೆ, ಪ್ರಾಕ್ಟೀಸ್ ಮಾಡಿ. ಸೊ ಲೆಂತ್ ಮೆಷರ್ ಮಾಡಿ ಅಂತಂದ್ರು. ನನಗೆ AP ಮತ್ತು BP ಎರಡು ಸೇರಿ 7 ಸೆಂಟಿಮೀಟರ್, ಎರಡು ಈಕ್ವಲ್ ಆಗಿ ಬಂತು. ಸೊ P ಆ್ಯಂಡ್ PB ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಅಂತ ಹೇಳಿ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಈಗ ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಯಾವುದೇ ಚಾಯ್ಸ್ ಕೊಟ್ಟಿಲ್ಲ ನಿಮಗೆ, ಡೈರೆಕ್ಟಾಗಿ ಒಂದೇ ಕ್ವೆಶನ್ ಕೊಟ್ಟಿದ್ದಾರೆ. ಪ್ರೂವ್ ದ್ಯಾಟ್ secant A into 1 minus sin A into secant A plus tan A equals 1 ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ LHS ತಗೋತೀನಿ. LHS ನೋಡ್ಕೊಳ್ತಾ ಬನ್ನಿ. LHS ಇದೆ. ಇದು ಯಾವುದೇ ಥರ ಐಡೆಂಟಿಟಿ ರಿಲೇಟೆಡ್ ಇಲ್ಲ. ಸೊ ಐಡೆಂಟಿಟಿ ನಿಮಗೆ ಗೊತ್ತಿದೆ, ಪ್ರತಿ ಸರಿ ನಾನು ರಿಪೀಟ್ ಮಾಡ್ತಾನೆ ಇದ್ದೀನಿ. 3 ಐಡೆಂಟಿಟೀಸ್. sin square theta plus cos square theta is equal to 1. secant square theta minus tan square theta is equal to 1. cosecant square theta minus cot square theta is equal to 1 ಅಂತ ಹೇಳಿ. ಸೊ ಈ 3 ಐಡೆಂಟಿಟಿ ರಿಲೇಟೆಡ್ ಆಗೇ ಇಲ್ಲ. ಸೊ ಹಾಗಾದರೆ ನಾವೇನು ಮಾಡಬೇಕು, ಕೊಟ್ಟಿರೋದನ್ನು ಸೈನು ಕಾಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಬರ್ತೀನಿ. ಸೀಕೆಂಟ್ ಏನಂತ ಬರ್ಕೋಬೋದು ನಾನು, 1/cos A ಅಂತ ಹೇಳಿ ಬರಿಬೋದು. ಸೊ 1 ಮೈನಸ್ ಸೈನ್ ಎ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಸೀಕೆಂಟ್ 1/cos A ಪ್ಲಸ್ ಸೈನ್ ಎ, ಟ್ಯಾನ್ sin A/cos A. ಸೊ ಮಲ್ಟಿಪ್ಲೈ ಮಾಡ್ಕೋತೀನಿ. 1 into 1 minus sin A, 1 minus sin A/cos A. ಈಗ
ನೋಡಿ ಇದಕ್ಕೆ ನಾನು ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ ಏನಾಗುತ್ತೆ ಕಾಸ್ ಎ, ಸೊ 1 + sin ಎ. ಈಗ ಮಲ್ಟಿಪ್ಲೈ ಮಾಡೋಣ, ನ್ಯೂಮರೇಟರ್ ವಿತ್ ನ್ಯೂಮರೇಟರ್, ಡಿನಾಮಿನೇಟರ್ ವಿತ್ ಡಿನಾಮಿನೇಟರ್. ನ್ಯೂಮರೇಟರ್ ಯಾವ ಥರ ಇದೆ, a - b ಇಂಟು a + b ಥರ ಇದೆ. ಸೊ a - b ಇಂಟು a + b ಏನಾಗುತ್ತೆ, a² - b². ಸೊ 1² - sin², ಕಾಸ್ ಎ ಇಂಟು ಕಾಸ್ ಎ, cos² ಆಯಿತು. ಈಗ ನೋಡಿ ನಮಗಿರೋ ಐಡೆಂಟಿಟಿ ಪ್ರಕಾರ ಏನಿದೆ, sin² a + cos² a = 1. ಈಗ ಏನು ಮಾಡ್ತೀನಿ, sin² a ನ ಈ ಕಡೆ ಕಳಿಸ್ತೀನಿ, 1 - sin² a. ಹಾಗಾದ್ರೆ 1 - sin² a ಅಂದರೆ ಏನಂತ ಬರಿಬೋದು, cos² a. ಸೊ cos² a / cos² a ಆನ್ಸರ್ ಏನು ಬಂತು, 1, ವಿಚ್ ಇಸ್ ದಿ RHS, ವಿಚ್ ಇಸ್ ದ ಪ್ರೂಫ್. ಓಕೆ, ತುಂಬ ಸಿಂಪಲ್ ಆಗಿದೆ, ಪ್ರಾಕ್ಟೀಸ್ ಮಾಡಿ, ಈಸಿ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಇದು ಕೂಡ ನಾನು ಮುಂದಿನ ಸೆಷನಲ್ಲಿ ಹೇಗೆ ನೀವು ಫಿಗರ್ನ ನೋಡಿಕೊಂಡು, ಅಂದರೆ ಫಿಗರ್ ಬರೆದ್ರೆ ಲೈಕ್ ಫಿಗರ್ ಕೊಟ್ಟರೆ ಫಿಗರ್ನ ನೋಡ್ಕೊಂಡು ಹೇಗೆ ಸಾಲ್ವ್ ಮಾಡಬೇಕು, ಅಥವಾ ಕ್ವೆಶನ್ನ ನೀವು ಹೇಗೆ ಫಿಗರ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾ ಬರ್ತೀನಿ. ಸೊ ಕ್ವೆಶನ್ ಓದೋಣ. ಇಲ್ಲಿ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ, ಆ್ಯನ್ ಅಬ್ಸರ್ವರ್, ಕೇಳಿಸ್ಕೊಳ್ಳಿ, ಆ್ಯನ್ ಅಬ್ಸರ್ವರ್ 1.5 ಮೀಟರ್ ಟಾಲ್, ಅಂದರೆ ಒಬ್ಬ ಅಬ್ಸರ್ವರ್ ಇದ್ದಾನೆ, ಅವನ ಎಷ್ಟು ಹೈಟ್ ಇದ್ದಾನೆ, 1.5 ಮೀಟರ್ ಟಾಲ್ ಇದ್ದಾನೆ. ಈಸ್ 28.5 ಮೀಟರ್ ಅವೇ ಫ್ರಮ್ ದ ಚಿಮಿನಿ, ಅಂದರೆ ಒಂದು ಚಿಮಿನಿ ಇದೆ, ಆ ಚಿಮಿನಿಯಿಂದ ಇವನು 28.5 ಮೀಟರ್ ದೂರದಲ್ಲಿ ನಿಂತಿದ್ದಾನೆ. ಅರ್ಥ ಆಗ್ತಿದೆ ಅನ್ಕೋತೀನಿ. ಒಂದು ಚಿಮಿನಿ ಮುಂದೆ ನಿಂತಿದ್ದಾನೆ, ಎಷ್ಟು ಮುಂದೆ, ಎಷ್ಟು ದೂರದಲ್ಲಿ ನಿಂತಿದ್ದಾನೆ, ಆ ಚಿಮಿನಿಗೂ ಇವನ ಮಧ್ಯೆ ಎಷ್ಟು ದೂರ ಇದೆ, 28.5 ಇದೆ. ಜೊತೆಗೆ ಇವನ ಉದ್ದ ಎಷ್ಟು ಹೈಟ್ ಕೊಟ್ಟಿದ್ದಾರೆ, ಎಷ್ಟು, 1.5. ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಚಿಮ್ನಿ ಫ್ರಮ್ ದಿ ಐಸ್ ಆಫ್ ಅಬ್ಸರ್ವರ್ ಈಸ್ 45 ಡಿಗ್ರಿ. ಇದು 45 ಡಿಗ್ರಿ ಆಗಬೇಕು, 450 ಅಲ್ಲ, ಇದು 45 ಡಿಗ್ರಿ ಮಾಡ್ಕೊಳ್ಳಿ, ಇದು 45 ಡಿಗ್ರಿ. ಫೈಂಡ್ ದಿ ಹೈಟ್ ಆಫ್ ದಿ ಚಿಮಿನಿ ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿದೆ. ಈ ಫಿಗರ್ ತೋರಿಸ್ತೀನಿ ನೋಡಿ ನಿಮ್ಗೀಗ. ಫಿಗರ್ ನೋಡ್ಕೊಂಡು ಬನ್ನಿ. ಫಿಗರ್ ನೋಡಿ, ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಇಲ್ಲಿ ಒಂದು ಅಬ್ಸರ್ವರ್ ಇದ್ದಾನೆ, ಅವನು ಎಷ್ಟು ಹೈಟ್ ಇದ್ದಾನೆ, 1.5 ಮೀಟರ್. ಸೊ ಅವನ ಐಸ್ ಅಂದರೆ ಎಲ್ಲಿ ಬರುತ್ತೆ, ಅವ್ನ ಟಾಪ್ ಹತ್ರ ಅಲ್ವಾ. ಸೊ ಇದು ಚಿಮಿನಿ ಅಂತ ನಾವು ತಗೊಳ್ಳೋಣ. ಚಿಮಿನಿ ಟಾಪ್ಗೆ, ಅಂದರೆ ಅವನ ಐಸಿಂದ ಚಿಮಿನಿ ಟಾಪ್ಗೆ ಎಷ್ಟಿದೆ, 45 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಚಿಮಿನಿ ಹೈಟ್ ನನಗೆ ಗೊತ್ತಿಲ್ಲ, ಟೋಟಲ್ ಹೈಟ್ ನನಗೆ ಗೊತ್ತಿಲ್ಲ, ಆದರೆ ಈ 1.5 ಮೀಟರ್ ಅದೇ ಹೈಟಿಗೆ ನಾನು ತಗೋಬೋದಾ, ಅಂದರೆ ಅದ್ರ ಮುಂದೆ ನಿಂತ್ಕೊಂಡ್ರೆ ಇವನು ಎಷ್ಟು ಹೈಟ್ ಇದ್ದಾನೋ ಸ್ವಲ್ಪ ಹೈಟು ಚಿಮಿನಿ ಹೈಟ್ ಆಗಿರುತ್ತೆ ನೋಡಿ. ಇಲ್ಲಿ ಈ 1.5 ಈ 1.5 ಈಕ್ವಲ್ ಆಗಿದೆ. ಜೊತೆಗೆ ನಾನಿಲ್ಲಿ ಪ್ಯಾರಲ್ ಆಗಿ ತೊಗೊಂಡ್ರೆ ಈ 28.5 ಮೀಟರ್ ಇದ್ರದ್ದು ಈ 28.5 ಮೀಟರ್ ಎರಡು ಈಕ್ವಲ್ ಕೂಡ ಆಗುತ್ತೆ. ಸೊ ನಾನು ಇಲ್ಲಿ ಬರ್ತಿದ್ದೀನಿ ನೋಡಿ, ಫ್ರಮ್ ಫಿಗರ್ ನೀವು ನಾವು ಇಲ್ಲಿ ಲೇಬಲ್ ಕೊಡಬೇಕಾಗತ್ತೆ ನೋಡಿ. ಇಲ್ಲಿ ABCDE ಅಂತ ಹೇಳಿ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ನಾನು ಲೇಬಲ್ ಕೊಟ್ಟಿರೋದನ್ನು ನೋಡ್ತಾ ಹೋದರೆ ನೋಡಿ, ಇಲ್ಲಿ ದಿಸ್ DC is 1.5, ಅದೇ ಥರ EB ಕೂಡ 1.5. DC and EB both are equal to 1.5. ಅದೇ ಥರ CB and DE are also 28.5 ಮೀಟರ್, ಎರಡು ಈಕ್ವಲ್ ಫ್ರಮ್ ಫಿಗರ್ ನೋಡೋದಾದರೆ. ಓಕೆ, ಅದ್ರ ಪ್ರಕಾರ ನಾವಿಲ್ಲಿ ಆ್ಯಂಗಲ್ ಆಫ್ ನೋಡಿ, ಇಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಇರೋದು ಯಾವ ಟ್ರಯಾಂಗಲ್ಗೆ, ADE ಟ್ರಯಾಂಗಲ್ಗೆ. ADEಗೆ ನಾವೇನು ಮಾಡಬೇಕು, ನಾವು ಇವಾಗ ಟ್ರಿಗ್ನೋಮೆಟ್ರಿ ರೇಷಿಯೋ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿ ಇನ್ ಟ್ರಯಾಂಗಲ್ ADE tan 45 ಡಿಗ್ರಿ ಅಲ್ವಾ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಪದೇ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಬಂದರೆ ಟ್ಯಾನ್ ಅಥವಾ ಕಾಟಲ್ಲೇ ನೀವು ಇಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ tan 45, ಟ್ಯಾನ್ ಅಂದರೆ ಗೊತ್ತಿದೆ ಅಲ್ಲ ನಿಮಗೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ AE, ಅಡ್ಜಸೆಂಟ್ DE. ಸೊ 1 tan 45 ಎಷ್ಟು ವ್ಯಾಲ್ಯೂ 1, AE ಎಷ್ಟಿದೆ ಗೊತ್ತಿಲ್ಲ, ಅಂದರೆ ಟೋಟಲ್ ಹೈಟ್ ನೋಡ್ಕೊಂಡು ಬನ್ನಿಲ್ಲ ಅಂತ ತೋರಿಸ್ತೀನಿ. ಈಗಿಲ್ಲ ಅವ್ರು ಕೊಟ್ಟಿರೋದು. ಸೊ tan 45 ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಯಾವುದು, AE, ಅಡ್ಜಸೆಂಟ್ ಯಾವುದು, DE. ಓಕೆ, ಸೊ tan 45 ಅಂದರೆ ಒಂದು, AE ಅಂದರೆ ನಮ್ಗೆ ಗೊತ್ತಿಲ್ಲ, ಬಟ್ DE ಗೊತ್ತಿದೆ ಎಷ್ಟು, 28.5. ಅದನ್ನೇ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದು. ಈಗ ನಾವಿಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AE ಎಷ್ಟು ಬರ್ತಿದೆ, 28.5. ನಮಗೀಗ AE ಬೇಕಾಗಿಲ್ಲ, ಪೂರ್ತಿ ಏನು ಬರಬೇಕು ನಮಗೆ, AB ಬೇಕಾಗಿರೋದು. ಸೊ AB ಅಂತ ನಾವು ತೊಗೊಳೋದಾದರೆ, ಹೈಟ್ ತೊಗೊಳೋದಾದರೆ AE + EB ಆಗುತ್ತೆ. ಇಲ್ಲಿ ನೋಡ್ಕೊಂಡು ಬನ್ನಿ, ಇಲ್ಲಿ ನಾನು ತೋರಿಸ್ತೀನಿ. ಟೋಟಲ್ಲು ಇವಾಗ ನಿಮಗಿಲ್ಲಿ ಬಂದಿರೋದು ಇದಿಷ್ಟು ಕೊಟ್ಟಿದ್ದಾರೆ, ಎಷ್ಟು ಬಂದಿದೆ, 28.5. ಇಲ್ಲಿಂದ ಇಲ್ಲಿಗೆ 1.5. ಸೊ ಇವೆರಡೂ ಟೋಟಲ್ ಹೈಟ್ ನಾವು ಮೆಷರ್ ಮಾಡಿದ್ರೆ 28.5 + 1.5 ಎಷ್ಟು ಬರುತ್ತೆ, 30 ಮೀಟರ್. ಸೊ ಹೈಟ್ ಆಫ್ ದಿ ಚಿಮಿನಿ ಎಷ್ಟಿದೆ, 30 ಮೀಟರ್ ಇದೆ. ಸಿಂಪಲ್ ಆಗಿದೆ ಈ ಕ್ವೆಶ್ಚನ್. ಆರ್ ಅಂತ ಹೇಳಿ ಇನ್ನೊಂದು ಕ್ವೆಶ್ಚನ್ ಕೂಡ ಕೊಟ್ಟಿದ್ದಾರೆ. ಎ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟ್ರಾಮ್ ಅಂಡ್ ಬ್ರೋಕನ್ ಪಾರ್ಟ್ ಬೆಂಡ್ಸ್ ದಟ್ ಟಾಪ್ ಆಫ್ ದ ಟ್ರೀ ಟಚಸ್ ದಿ ಗ್ರೌಂಡ್ ಮೇಕಿಂಗ್ ಅನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ಇಟ್.
The distance between the foot of tree to the point where the top touches the ground is 8 meter. Find. ಇಲ್ಲಿ ನಾನು ಸಿಂಪಲ್ ಆಗಿ ಆಲ್ರೆಡಿ ನಾನು ಫಿಗರಲ್ಲಿ ಕೊಟ್ಟಿದ್ದೀನಿ. ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ನಾವು ನೋಡೋದಾದರೆ ಫಸ್ಟ್ ಏನಂತ ಹೇಳ್ತಿದ್ದಾರೆ, ಒಂದು ಟ್ರೀ ಇದೆಪ್ಪ, ಒಂದು ಟ್ರೀ ಇದೆ, ಈ ಥರ ಒಂದು ಟ್ರೀ ಇದೆ ಅಂತ ಅಂದ್ಕೊಳ್ಳೋಣ. ಈ ಟ್ರೀ ಏನಾಗ್ತಿದೆ, ಅರ್ಧಕ್ಕೆ ಕಟ್ ಆಗಿಬಿಟ್ಟಿದೆ. ಈ ಥರ ಅರ್ಧಕ್ಕೆ ಕಟ್ ಆಗಿಬಿಟ್ಟು ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಏನಾಗಿದೆ ಇಲ್ಲಿಂದ ಬೆಂಡ್ ಆಗಿ ಗ್ರೌಂಡಿಗೆ ಟಚ್ ಆಗ್ತಿದೆ. ಹಾಗಾದರೆ ನಾನು ಈ ಪಾರ್ಟು ಎರಡು ಈಕ್ವಲ್ ಅಂತ ಕನ್ಸಿಡರ್ ಮಾಡ್ಬೋದಾ? ಈ ಪಾರ್ಟ್ ಅಂದರೆ ಇಲ್ಲಿ ಕಟ್ ಆಗಿರೋದೇ ಏನಾಗಿದೆ, ಇಲ್ಲಿಂದ ಹಿಂಗೆ ಬೆಂಡ್ ಆಗಿದೆ, ಬೆಂಡ್ ಆಗಿ ಈ ಗ್ರೌಂಡ್ಗೆ ಟಚ್ ಆಗ್ತಿದೆ. ಸೊ ಗ್ರೌಂಡ್ ಜೊತೆ ಟಚ್ ಆಗಿ ಎಷ್ಟು ಆ್ಯಂಗಲ್ ಮೆಷರ್ ಮಾಡ್ತಿದೆ, 30 ಡಿಗ್ರಿ ಮೆಷರ್ ಮಾಡ್ತಾ ಇದೆ. ಜೊತೆಗೆ ಈ ಪಾಯಿಂಟ್ ಇದೆಯಲ್ಲ, ಗ್ರೌಂಡ್ ಟಚ್ ಆಗ್ತಿರೋದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ, 8 ಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗಾದರೆ ನಾವೇನು ಮಾಡ್ಬೇಕು, ಟೋಟಲ್ ಹೈಟ್ ಆಫ್ ದಿ ಟ್ರೀ ನಾವು ಫೈಂಡ್ ಔಟ್ ಮಾಡ್ಬೇಕು. ಟೋಟಲ್ ಹೈಟ್ ಆಫ್ ದಿ ಟ್ರೀ ಅಂದರೆ ಈ ಪಾರ್ಟ್ ಬೇಕಾ, ನನಗೆ ಈ ಪಾರ್ಟ್ ಬೇಕು, ಜೊತೆಗೆ ಈ ಪಾರ್ಟು ಬೇಕು, ಹೈಪೋಟೆನಸ್ಸು ಬೇಕು. ಇವೆರಡು ಸೇರಿದ್ರೆ ತಾನೇ ನನಗೆ ಟೋಟಲ್ ಹೈಟ್ ಬರೋದು. ಇಲ್ಲೊಂದ್ಸರಿ ಫಿಗರಲ್ಲಿ ತೋರಿಸ್ತೀನಿ ನೋಡಿ. ಈಗ ನನಗಿಲ್ಲಿ ಎ ಸಿ ಅನ್ನೋದು ಒಂದು ಟ್ರೀ, ಎ ಸಿ ಅನ್ನೋದು ಟ್ರೀ ಇಲ್ಲಿ, ಓಕೆ, ಇದು ಪೂರ್ತಿ ಎ ಸಿ ಟ್ರೀ. ಏನಾಗ್ತಿದೆ, ಎ ಬಿ ಕಟ್ಟಾಗಿ ಇಲ್ಲಿಗೆ ಬಿದ್ದಿದೆ. ಹಾಗಾದರೆ ನಾನು ಎ ಬಿ ಮತ್ತು ಬಿ ಡಿ ಎರಡು ಈಕ್ವಲ್ ಅಂತ ಹೇಳ್ಬೋದು. ನೋಡಿ, ಇದೇ ಕಟ್ಟಾಗಿ ಈ ಶೇಪಲ್ಲಿ ಕೆಳಗೆ ಬಿದ್ದಿದೆ. ಸೊ ಹಾಗಾದರೆ ಎ ಬಿ ಮತ್ತು ದಿಸ್ ಎ ಡಿ ಬೋತ್ ಆರ್ ಈಕ್ವಲ್. ಅರ್ಥ ಆಯ್ತಾ? ಈಗ ನೋಡಿ ಸಾಲ್ವ್ ಮಾಡೋಣ. ಈಗ ಫಸ್ಟ್ ನಾವು ಈಗ ಎರಡು ಬೇಕು ನೋಡಿ. ಇಲ್ಲಿ ಈ ಟ್ರಯಾಂಗಲ್ ಪ್ರಕಾರ ನಮಗೆ ಈ ಹೈಪೋಟೆನಸ್ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಈ ಹೈಪೋಟೆನಸ್ ಬೇಕು, ಈ ಆಪೋಸಿಟ್ ಬೇಕು. ಈ ಆ್ಯಂಗಲ್ಗೆ ಏನಾಗಿದೆ, ಈ ಆ್ಯಂಗಲ್ಗೆ ಆಪೋಸಿಟ್ ಇದು ಬಿ ಸಿ. ಬಿ ಡಿ ಏನಾಯಿತು, ಹೈಪೋಟೆನಸ್. ನಂಗೆ ಆಪೋಸಿಟು ಬೇಕು, ಹೈಪೋಟೆನಸ್ಸು ಬೇಕು. ಹಾಗಾದರೆ ನಮ್ಗೆ ಎರಡಕ್ಕೂ ಗೊತ್ತಿರೋದು ಯಾವುದು, ಅಡ್ಜಸೆಂಟು. ಸೊ ಹಾಗಾದರೆ ನಮಗೆ ಅಡ್ಜಸೆಂಟು ಆಪೋಸಿಟ್ ಇರುವಂಥ ರಿಲೇಷನ್ನು ತೊಗೋಬೇಕು, ಅಡ್ಜಸೆಂಟು ಹೈಪೋಟೆನಸ್ ಇರುವಂಥ ರಿಲೇಷನ್ನು ತೊಗೋಬೇಕು. ಹಾಗಾದರೆ ನಾವು ಆಪೋಸಿಟ್ ಅಡ್ಜಸೆಂಟ್ ಅಂದರೆ ಟ್ಯಾನ್ ತೊಗೋಬೇಕಾಗತ್ತೆ, ಅಡ್ಜಸೆಂಟ್ ಹೈಪೋಟೆನಸ್ ಅಂದರೆ ಕಾಸ್ ತೊಗೋಬೇಕಾಗತ್ತೆ. ನೋಡಿ ಇಲ್ಲಿ ಇನ್ ಟ್ರಯಾಂಗಲ್, ಸೇಮ್ ಟ್ರಯಾಂಗಲ್ ಬಿ ಸಿ ಡಿ, ಟ್ಯಾನ್ 30 ತೊಗೋತೀರಾ. ಫಸ್ಟು ಟ್ಯಾನ್, ಯಾಕೆಂದರೆ ದಿಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಬಿ ಸಿ ಬೈ ಸಿ ಡಿ. ಅದೇ ಥರ ಕಾಸ್ 30 ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಎರಡು ಬೇಕು ಅಂತ ನಾನು ಈಗ ತಾನೇ ಹೇಳಿದೆ. ಸೊ ಬಂದ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಟ್ಯಾನ್ 30 ಅಂತಂದರೆ ಏನು ತೊಗೋತೀವಿ, 1/√3 ಬಿ ಸಿ ಬೈ 8 ಅಂತ. ಸೊ ಸಿ ಡಿ ಎಷ್ಟಿದೆ, 8 ಇದೆ. ಅದೇ ಥರ ಕಾಸ್ 30 ಎಷ್ಟಿದೆ, √3/2 8 ಬೈ ಬಿ ಡಿ ಆಯಿತು. ಈಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಏನಾಗುತ್ತೆ, ಬಿ ಸಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 1 8 ಬಿ ಸಿ. ಸೊ ಬಿ ಸಿ ಇಸ್ ಈಕ್ವಲ್ ಟು 8/√3 ಆಯಿತು. ಬಿ ಸಿ ಇಸ್ ಈಕ್ವಲ್ ಟು 8/√3. ಅದೇ ಥರ ಇಲ್ಲಿ ನಾನು ಬಿ ಡಿ ತೊಗೊಳ್ಳೋದಾದರೆ 8 2 16 ಆಯಿತು, 16/√3. ಸೊ ನಾನೇನು ಮಾಡಬೇಕಾಗತ್ತೆ, ಇವೆರಡನ್ನು ಆ್ಯಡ್ ಮಾಡಬೇಕಾಗತ್ತೆ. ಹೈಟ್ ಆಫ್ ದಿ ಟ್ರೀ ಬಿ ಸಿ ಪ್ಲಸ್ ಬಿ ಡಿ ಇವೆರಡು ಆ್ಯಡ್ ಮಾಡಿದ್ರಷ್ಟೇ ನನಗೆ ಟೋಟಲ್ ಹೈಟು. ಸೊ 8/√3 ಪ್ಲಸ್ 16/√3 ಅಂತ ತೊಗೊಂಡ್ರೆ ಎರಡು ನೋಡಿ ಇಲ್ಲಿ ಏನಾಗುತ್ತೆ, ಎಲ್ ಸಿ ಎಮ್ ತೊಗೊಂಡ್ರೆ √3 ಕಾಮನ್ ಆಗಿದೆ. ಸೊ ನ್ಯೂಮರೇಟರ್ 16 + 8 ಎಷ್ಟಾಯಿತು, 24. ಆದರೆ 24 ನಾನು ಏನಂತ ಬರಿಬೋದು, 8 3s. ಇಲ್ಲಿ ನೋಡ್ಕೊಂಡು ಬನ್ನಿ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಆನ್ಸರ್ ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು, ಆನ್ಸರ್ನ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಅಂದರೆ ನೀವು ಸ್ಟಾಪ್ ಮಾಡ್ಬೋದು ಆನ್ಸರ್ನ. ಬಟ್ ಡಿನಾಮಿನೇಟರ್ ಬೇಡ ಅಂದರೆ 24ನ ನೀವೇನು ಮಾಡ್ಬೋದು, ಮಲ್ಟಿಪಲ್ಸ್ ಆಫ್ 3 ಬರಿಬೇಕಾಗತ್ತೆ. 8 × 3 3 ಏನಂತ ಬರಿಬೋದು, √3 × √3 √3 1√3 ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಏನು ಉಳ್ಕೊಳ್ತು ನಿಮಗೆ, 8√3 ಮೀಟರ್ ಬಂತು. ಸೊ ಹೈಟ್ ಆಫ್ ದಿ ಟ್ರೀ ಎಷ್ಟಿದೆ, 8√3 ಇದೆ. ಓಕೆ, ನೆಕ್ಸ್ಟ್ ಎ ಪಿ ಕ್ವೆಶನ್ಗೆ ಹೋಗೋಣ. ದಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಆಫ್ ಎನ್ ಎ ಪಿ ಆರ್ 21 and 231 ರೆಸ್ಪೆಕ್ಟಿವ್ಲಿ. ಫೈಂಡ್ 3 ನಂಬರ್ಸ್ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಒಂದಷ್ಟು ಹಿಂಟ್ಸ್ನ ನಿಮಗೆ ಕೊಡ್ತೀನಿ. ಜನರಲಾಗಿ ಕೊಟ್ಬಿಟ್ರೆ ಅಂದರೆ ನೋಡಿ, ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ 3 ನಂಬರ್ಸ್ ಯಾವುದು, ಫಸ್ಟ್ 3ನಾ, ಲಾಸ್ಟ್ 3ನಾ, ಮಿಡಲ್ಲಾ, ಏನು ಅಂತಲೂ ಕೊಟ್ಟಿಲ್ಲ ಅವರು. ಫಸ್ಟ್ 3 ಟರ್ಮ್ಸ್ ಅಂತ ತೊಗೊಂಡ್ರೆ ನಾವು S3 ಅಂತ ತೊಗೋಬೋದು. ಆದರೆ ಇಲ್ಲ, ಅವ್ರು ಏನೂ ಮೆನ್ಷನ್ ಮಾಡಿಲ್ಲ. 3 ನಂಬರ್ನ ಆ್ಯಡ್ ಮಾಡಿದ್ರೆ 21, ಮಲ್ಟಿಪ್ಲೈ ಮಾಡಿದ್ರೆ 231. ಹಾಗಾದರೆ ಅವು ಯಾವುದು ಅಂತ ಕೇಳಿದ್ರೆ ನಾವಿಲ್ಲಿ ಒಂದಷ್ಟು ಅಸಂಪ್ಷನ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ A - D, A + D ಅಂತ ಹೇಳಿ ತೊಗೋಬೇಕಾಗತ್ತೆ. 3 ಟರ್ಮ್ಸ್ ಅಂದರೆ 3 ನಂಬರ್ಸ್ ಅಂತ ತೊಗೊಂಡ್ರೆ ಇದನ್ನು ನಾವು ಜನರಲಾಗಿ ನೆನ್ಪಿಟ್ಕೊಂಬಿಡಿ. A - D, A ಯಾಕೆ ನಾವು ಹಿಂಗೆ ತೊಗೋಬೇಕು ಅಂತಂದರೆ ನಮಗೆ ಡಿ ಕ್ಯಾನ್ಸಲ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ನಾವು ಕ್ಯಾನ್ಸಲ್ ಮಾಡಬೇಕು, ಡಿ ಕ್ಯಾನ್ಸಲ್ ಆಗುತ್ತೆ. ಆವಾಗ ಏನಷ್ಟು ಆ್ಯಡ್ ಮಾಡಿದ್ರೆ A ಟರ್ಮ್ ಬರುತ್ತೆ ಅಂತ ಹೇಳಿ. ಅದೇ ನಿಮಗೇನಾದರೂ 4 ಟರ್ಮ್ಸ್ ಅಂತ ಕೊಟ್ಟರೆ, 4 ಟರ್ಮ್ಸ್ ಅಂದರೆ ಇನ್ಸ್ಟೆಡ್ ಆಫ್ 3 4 ಅಂತ ಕೊಟ್ಟರೆ ನೀವೇನು ಮಾಡಬೇಕಾಗತ್ತೆ, A - 3D, A - D, A + D, A + 3D ಈ ಥರ ತೊಗೋಬೇಕಾಗತ್ತೆ ನೀವು. ಅರ್ಥ ಆಯಿತು ಅನ್ಕೋತೀನಿ.
ಈಗ ನೋಡ್ತಾ ಬರೋಣ. ಈಗ ನಾನು ಅಸ್ಯೂಮ್ ಮಾಡ್ಕೊಂಡಿರೋ 3 ನಂಬರ್ಸ್ ಯಾವುದು, ಇದನ್ನು ನಾನು ಎ ಪಿನೂ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಒಂದು ಸೆಷನ್ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು 3 ನಂಬರ್ಸ್ನ a ಮೈನಸ್ ಡಿ ಎ ಪ್ಲಸ್ ಡಿ ಅಂತ ತೊಗೊಂಡಿದ್ದೀನಿ. ಈಗ ಮೂರನ್ನು ಆ್ಯಡ್ ಮಾಡ್ತೀನಿ. ಏನಾಗುತ್ತೆ, ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಯಿತು. ಎ ಪ್ಲಸ್ ಏನಾಯಿತು, 3a ಆಯಿತು. 3a ಈಕ್ವಲ್ಸ್ 21 ಆಯಿತು. a ಈಕ್ವಲ್ಸ್ 21/3 ಅಂದರೆ a ಈಕ್ವಲ್ಸ್ ಏನಾಯಿತು, 7 ಆಯಿತು. 7 ಬಂತು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಅಂದರೆ ಏನು ಮಾಡಬೇಕು, ಎಲ್ಲದನ್ನು ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಇಲ್ಲಿ a ಮೈನಸ್ ಡಿ ಇಂಟು a ಪ್ಲಸ್ ಡಿ. ಇವೆರಡು ನೋಡಿ ಯಾವ ಥರ ಇದೆ ಮಲ್ಟಿಪ್ಲಿಕೇಶನಲ್ಲಿ. a ಮೈನಸ್ ಡಿ ಇಂಟು a ಪ್ಲಸ್ ಡಿ ಐಡೆಂಟಿಟಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಯೂಸ್ ಮಾಡ್ತೀವಲ್ಲ ಅದೇ ಥರ. ಸೊ a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇಂಟು a ಇಸ್ ಈಕ್ವಲ್ ಟು 231. ಈಗ a ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. a ಸ್ಕ್ವೇರ್ ಅಂದರೆ ಏನಾಯ್ತು, ಇಲ್ಲಿ 7 ಸ್ಕ್ವೇರ್. 7 ಸ್ಕ್ವೇರ್ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ, ಡಿನ ಹಾಗೆ ಇಟ್ಕೊಂಡು ಇಲ್ಲಿ 7. ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಈ ಕಡೆಗೆ ನಾನು ಡಿವೈಡ್ ಮಾಡ್ತೀನಿ. 231/7 ಏನಾಯಿತು, 33 ಆಯಿತು. ನೋಡಿ ಇಲ್ಲಿ 231/7 ಅಂದರೆ 7 ಎಷ್ಟಾಗುತ್ತೆ, 21 ಆಯಿತು. 21 ಅಂದರೆ 2 ಹೋಗುತ್ತೆ. ಸೊ 33ನ ನಾನೇನು ಮಾಡಿದೆ, ಡೈರೆಕ್ಟಾಗಿ ಇಲ್ಲೊಂದು ಸ್ಟೆಪ್ಪು ಎಲ್ ಎಚ್ ಎಸ್ಗೆ ತಂದೆ, ಮೈನಸ್ ಡಿ ಸ್ಕ್ವೇರ್ನ ಆರ್ ಎಚ್ ಎಸ್ಗೆ ತಂದೆ. 49 ಮೈನಸ್ 33 ಅಂತಿದೆ. 49 ಮೈನಸ್ 33 ಎಷ್ಟಾಯಿತು, 16 ಆಯಿತು. ಡಿ ಈಕ್ವಲ್ಸ್ √16, ಡಿ ಈಕ್ವಲ್ಸ್ 7 ಪ್ಲಸ್ 4, 7 ಮೈನಸ್ 4 ಅಂದರೆ ಎಷ್ಟಾಯಿತು, 3, 7, 11. 3, 7, 11 ಕೂಡ ಆಗ್ಬೋದು. ಅಥವಾ ರಿವರ್ಸ್ ಆಗಿ ತೊಗೊಂಡ್ರೆ -4, ನೋಡಿ ಇಲ್ಲಿ -4 ತೊಗೊಂಡ್ರೆ ಏನಾಗುತ್ತೆ, 7 ಮೈನಸ್ ಆಫ್ -4, 7, 7 ಪ್ಲಸ್ ಆಫ್ -4. ಈ ಥರ ನೋಡೋದಾದ್ರೆ 7 ಮೈನಸ್ ಆಫ್ ಮೈನಸ್ ಅಂದರೆ ಏನಾಯಿತು, +7 + 4 11, 7 ಪ್ಲಸ್ ಇಂಟು ಮೈನಸ್ 7 3 ಆಗುತ್ತೆ. 11 7 3 ಆಗುತ್ತೆ. ಈ ಥರನಾದರೂ ಪ್ಲಸ್ ಆರೋ ತೊಗೊಳ್ಳಿ. ಆಲ್ಮೋಸ್ಟ್ ಯಾವಾಗಲೂ ಪಾಸಿಟಿವ್ ನಂಬರ್ಸ್ನೇ ತೊಗೊಳ್ಳಿ, ಇಟ್ ಈಸ್ ಬೆಸ್ಟ್. ಓಕೆ, ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ, ಆರ್ ಅಂತ ಹೇಳಿ. The sum of first 8 terms is 136 and the sum of first 15 terms is 465. Then find the sum of first 25 terms ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಎರಡು ಈಕ್ವೇಷನ್ ನಾವು ತಗೋಬೇಕಾಗತ್ತೆ. ಇಲ್ಲಿ ನೋಡಿ, ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ, ಸಮ್ ಆಫ್ ಫಸ್ಟ್ 8 ನಾನು ಆಲ್ರೆಡಿ ಹೇಳಿದೆ. ಫಸ್ಟ್ 8 ಅಂತಂದರೆ S8 ಎಷ್ಟು, S8 is equal to 136. ಅದೇ ಥರ ಸಮ್ ಆಫ್ ಫಸ್ಟ್ 15 ಅಂದರೆ S15 is equal to 465. ಎಸ್ ಎನ್ ಫಾರ್ಮುಲಾ ಏನು, n/2 2a + n - 1 × d. ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಲ್ಲಿ ನಾನು ಬರಿತೀನಿ ನೋಡಿ, ನೀವು ನೋಟ್ ಮಾಡ್ಕೊಳ್ಳಿ. n/2 × 2a + n - 1 × d ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ S8/2 ಆಯಿತಾ, 2a + n - 1 × d ಅಂದರೆ 2a + n - 1 ಅಂದರೆ ಏನಾಯ್ತು, 8 - 1 ಡೈರೆಕ್ಟಾಗಿ 7d is equal to 136. ಈಗ ನೋಡಿ, 2 1s 4s 4 ಆಯಿತು. 4 ಇಲ್ಲಿ ಏನಾಯಿತು, ಮಲ್ಟಿಪ್ಲಿಕೇಶನ್ ಆಯಿತು. ನಾನು ಇಲ್ಲಿ ಡಿವೈಡ್ ಮಾಡಿದ್ರೆ 136/4 ಆದರೆ ಎಷ್ಟಾಯಿತು, 34 ಆಯಿತು. ಸೊ 2a + 7d = 34, ಇಕ್ವೇಷನ್ 1 ಆಯಿತು. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಇಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲೇನಿದೆ 8/2 ಇದೆ ಆಯಿತಾ. 2 1s 4s 4 1s 34s ಇಲ್ಲೇ ನೋಡ್ಕೊಳ್ಳಿ. ಅವಾಗ ಏನಾಯಿತು, ಉಳ್ಕೊಂಡಿದ್ದು 2a + 7d = 34. ಅದೇ ಥರ ಇಲ್ಲಿ ನೋಡಿ 15/2 ಕ್ಯಾನ್ಸಲ್ ಆಗಲ್ಲ ಆಯಿತಾ. ಅವಾಗ ಏನು ಮಾಡಬೇಕಾಗತ್ತೆ ನೋಡಿ, ಇಲ್ಲೇನಾಯಿತು 15 ಅಂತಂದರೆ ಏನಾಯಿತು, 15/2 2a + 15 - 1 14d ಆಯಿತು. ಓಕೆ, ಇವಾಗ ನೋಡಿ ಇಲ್ಲಿ 2a + 14d ಇಲ್ಲಿ ನೋಡ್ಕೊಳ್ತಾ ಬನ್ನಿ. 15 1s ಇಲ್ಲಿ ನೋಡ್ಕೊಂಡು ಬನ್ನಿ. 15 1s 15 ಇಲ್ಲೇನಾಗುತ್ತೆ ಗೊತ್ತಾ, ನಿಮಗೆ 31 ಆಗುತ್ತೆ. 31 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 2 ನಾವು ಕಡೆ ಇಲ್ಲಿ ಫಸ್ಟ್ ಡಿವೈಡ್ ಮಾಡಿದೆ. 15 1s 15 31s ಇಟ್ ಇಸ್ 465. ಈಗ 2 ಏನಾಯಿತು, ಇಲ್ಲಿ ಡಿವಿಷನ್ ಇದೆ, 31 × 2 ಏನಾಯಿತು, 62. ಅವಾಗ 2a + 14d = 62, ಇಕ್ವೇಷನ್ 2 ಬಂತು. ಈಗ ಸಬ್ಟ್ರಾಕ್ಷನ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಏನ ನಾನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಅವಾಗ ಏನಾಯಿತು ನೋಡಿ, 2a + 14d = 62, 2a + 7d = 34. ಏನಾಗುತ್ತೆ, ಕ್ಯಾನ್ಸಲ್ ಮಾಡಿದ್ರೆ ಏನಾಯಿತು, ಕ್ಯಾನ್ಸಲ್ ಮಾಡಿದ್ರೆ ನನಗೆ 2a ಕ್ಯಾನ್ಸಲ್ ಆಯಿತು. 14d - 7d ಅಂತಂದರೆ 7d, 62 - 34 ಇಟ್ ಇಸ್ 28, d = 28/7d = 4 ಆಯಿತು. ಇವಾಗ ಈ 4ನ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಷನ್ನೇ ತೊಗೊಂಡು 2a ಆಗೇ ಇರುತ್ತೆ. ಡಿನ 4 7 × 4 = 34. 34 7 4s ಎಷ್ಟಾಯಿತು, 28. 28ನ ನೀನು ಎಲ್ಲ ಚೆಸ್ಸಿಗೆ ತೊಗೊಂಡು ಬಂದರೆ ಎಷ್ಟಾಯಿತು, -28. 34 - 28 ಇಟ್ ಇಸ್ 6. 2a = 6. a = 6/2. a = ಎಷ್ಟಾಯಿತು, 3 ಆಯಿತು. ಸೊ ಹಾಗಾದರೆ D4
A3. ಹಾಗಾದರೆ ನಮಗೇನು ಕೊಟ್ಟಿರೋದು ಅವರು ಸಮ್ ಆಫ್ 25 ಟರ್ಮ್ಸ್ ಅಂತ ಕೇಳ್ತಿದ್ದಾರೆ, ಅಂದರೆ S25. ಹಾಗಾದರೆ ಎಷ್ಟಾಯಿತು 25/2 2a + n - 1 × d ಅಂತ ತೊಗೊಂಡ್ರೆ ಏನಾಯಿತು S25 25/2 2 × 3 ಪ್ಲಸ್ 25 - 1 ಅಂದರೆ ಎಷ್ಟಾಯಿತು 24 × 4. ಸೊ 25/2 2 3s are 6, 24 4s are 96, 96 ಪ್ಲಸ್ 6 ಎಷ್ಟಾಯಿತು 102. ಇಲ್ಲಿ ನಾನು ಡಿವೈಡ್ ಮಾಡಿದ್ರೆ 2 1s are 2 51s. ಸೊ 25 × 51 ಎಷ್ಟಾಯಿತು 1275 ಆಯಿತು, 1275. ಸೊ ಸಿಂಪಲ್ ಆಗಿದೆ, ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದಿ ರೇಷಿಯೋ ಇನ್ ವಿಚ್ ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಪಾಯಿಂಟ್ಸ್ -3, 10 ಆ್ಯಂಡ್ 6, -8 ಇಸ್ ಡಿವೈಡೆಡ್ ಬೈ -1, 6. ಅಂದರೆ ರೇಷಿಯೋ ಕೇಳ್ತಾ ಇದ್ದಾರೆ. ರೇಷಿಯೋ ಅನ್ನೋ ವರ್ಡ್ ಬಂತು ಅಂತಂದರೆ ಇಟ್ ಇಸ್ ಡೆಫಿನೆಟ್ಲಿ ರಿಲೇಟೆಡ್ ಟು ಸೆಕ್ಷನ್ ಫಾರ್ಮುಲಾ. ಸೊ ಸೆಕ್ಷನ್ ಫಾರ್ಮುಲಾಗೆ ಹೋಗ್ತೀನಿ ನೋಡಿ. ಇಲ್ಲಿ ಸೆಕ್ಷನ್ ಫಸ್ಟ್ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಅದನ್ನು x1 y1 x2 y2 ಅಂತ ತಗೊಳ್ಳೋಣ. ರೇಷಿಯೋನ ನಾನಿಲ್ಲಿ ಆ್ಯಕ್ಚುಲಿ ನಾವು ಫಾರ್ಮುಲಾದಲ್ಲಿ m1:m2 ಅಂತ ತಗೋತೀವಿ. ಬಟ್ ಇಲ್ಲಿ ನೀವು ರೇಷಿಯೋ ಫೈಂಡ್ ಔಟ್ ಮಾಡಬೇಕಾದ್ರೆ ಇದನ್ನು k:1 ಅಂತ ತಗೊಳ್ಳೋದು ಸಿಂಪಲ್ ಆಗಿ ಬರುತ್ತೆ. k:1 ಅಂತ ಹೇಳಿ, ಲೆಟ್ ರೇಷಿಯೋ ಬಿ k:1 ಅಂತ ಹೇಳಿ ಬರೀರಿ. ಈಗ ಫಾರ್ಮುಲಾ ಫಸ್ಟ್ ಬರಿಬೇಕಾಗತ್ತೆ. p of x, y is equal to m1 x2 plus m2 x1 by m1 plus m2 m1 y2 plus m2 y1 by m1 plus m2. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ -1, 6 p of x, y ಅಲ್ಲಿ ಬರೀತೀರಾ. m1 ಜಾಗದಲ್ಲಿ ಏನಿದೆ k ಇದೆ, m2 ಜಾಗದಲ್ಲಿ 1 ಇದೆ. ಸೊ k ಇಂಟು x2 ನೋಡಿ, x2 ಎಷ್ಟು ಕೊಟ್ಟಿದ್ದಾರೆ 6 ಪ್ಲಸ್ m2 ಅಂತಂದರೆ 1 ಇಂಟು x1 -3. ಅದೇ ಥರ m1 ಇಂಟು y2. ಸೊ m1 k ಇಂಟು -8 ಪ್ಲಸ್ 1 ಇಂಟು 10 m1 ಪ್ಲಸ್ m2 ಅಂದರೆ ಏನಾಯಿತು k+1 k+1. ಈಗ ನೋಡ್ಕೊಂಡು ಬನ್ನಿ, ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 6 ಇಂಟು k ಅಥವಾ k ಇಂಟು 6 6k. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ -3 k+1. ಅದೇ ಥರ -8k ಪ್ಲಸ್ 10 ಬೈ k+1. ಈಗ ಯಾವುದಾದ್ರೂ ಅಷ್ಟೇ, ಇಲ್ಲ ಎಕ್ಸ್ ಕೋಆರ್ಡಿನೇಟ್ಗೆ ಈಕ್ವಲ್ ಮಾಡಿ, ಇಲ್ಲ ವೈ ಕೋಆರ್ಡಿನೇಟ್ ಜೊತೆ ಈಕ್ವಲ್ ಮಾಡಿ. ನಾನು ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಜೊತೆ ಈಕ್ವಲ್ ಮಾಡ್ತಿದ್ದೀನಿ ನೋಡಿ. ಈ ಎಕ್ಸ್ ಕೋಆರ್ಡಿನೇಟ್ ತೊಗೊಂಡಿದ್ದೀನಿ. ಏನಾಯಿತು 6k - 3 ಬೈ k+1 is equal to -1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು -k -1. ಇವಾಗ ನೋಡಿ -k ಈ ಕಡೆ ಬರಲಿ, +3 ಈ ಕಡೆಗೆ ಬರಲಿ. -k ಈ ಕಡೆ ಬಂದರೆ +k ಆಯಿತು, -3 ಬಂದರೆ +3 ಆಯಿತು. 6k + k 7k, -1 + 3 2 ಆಯಿತು. k = 2/7. ಹಾಗಾದರೆ ರೇಷಿಯೋ ಏನಾಯಿತು 2:7 ಆಯಿತು. ಈಗ ಲೈಕ್ k:1 ಅಂತ ತಾನೇ ನಾವು ಬರೆಯೋದು. ಹಾಗಾದ್ರೆ ಏನಾಯಿತು 2/7:1 ಅಂದರೆ ಕ್ರಾಸ್ ಮಾಡಿದ್ರೆ 2:7 ಆಯಿತು. ರೇಷಿಯೋ ಏನಾಯಿತು 2:7. ಓಕೆ, ಇದರಲ್ಲಿ ಇನ್ನೊಂದು ಆರ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದಿ ಪಾಯಿಂಟ್ಸ್ 5, 2, 4, 7 ಆ್ಯಂಡ್ 7, -4 ಅಂತ ಹೇಳಿ. ಸೊ ಡೈರೆಕ್ಟಾಗಿ ಏರಿಯಾ ಆಫ್ ಟ್ರಯಾಂಗಲ್ ಅಪ್ಲೈ ಮಾಡಿ ಡೈರೆಕ್ಟಾಗಿ ನೀವು ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೋದಿದು. ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ನ x1 y1 x2 y2 x3 y3 ಅಂತ ಬರ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ಬರೀತೀರಾ ಫಾರ್ಮುಲಾ half x1 y2 - y3 ಪ್ಲಸ್ x2 y3 - y1 ಪ್ಲಸ್ x3 y1 - y2. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಹಾಫ್ 5 × 7 + 4 + 4 × -4 - 2 + 7 × 2 - 7. ಸ್ವಲ್ಪ ನೋಡ್ಕೋಬೇಕಾಗತ್ತೆ x1 y1 x2 y2 x3 y3ನ. ಇಲ್ಲಿ ನೋಡ್ಕೊಂಡು ಬನ್ನಿ. 7 + 4 ಏನಾಯಿತು 11, 11 5s are 55. -4 - 2 it is -6, -6 × 4 it is -24. 2 - 7 it is 5, 7 × -5 it is 35. ಸೊ ನೋಡ್ಕೊಂಡು ಬನ್ನಿ 55 -24 -35 ಎಷ್ಟಾಯಿತು 59 ಆಯಿತು. 55ಅಲ್ಲಿ 59 ನೋಡಿ, ಇಲ್ಲಿ 55 - 59 ಅಂತಂದರೆ ಏನಾಯ್ತು ನಮಗೆ -4. ಸೊ 2 1s are 2 ಏನು ಬಂತು ಫೈನಲಿ -2 ಬಂತು. ಆದರೆ ನಾವು ಏರಿಯಾನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಲ್ಲ, ಪಾಸಿಟಿವ್ ಅಂತಲೇ. ಸೊ ಏರಿಯಾ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ತಗೋತೀರಾ. ಓಕೆ, ಸೊ ಈ ಸೆಷನ್ನ ಅಂದರೆ ಈ 3 ಮಾರ್ಕ್ಸ್ ಸೆಷನ್ನ ಲಾಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ನೋಡಿ. ಈ ಕ್ವೆಶನ್ ಟ್ರಯಾಂಗಲ್ ಲೆಸನ್ದು ಪೈಥಾಗರಸ್ ಥಿಯರಮ್ ರಿಲೇಟೆಡ್ ಆಗಿರೋಂಥ ಕ್ವೆಶನ್. ಹೇಗೆ ಮ್ಯಾಮ್ ನಾವು ಪೈಥಾಗರಸ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ನ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಆ್ಯನ್ ಏರೋಪ್ಲೇನ್ ಲೀವ್ಸ್ ಅನ್ ಏರ್ಪೋರ್ಟ್ ಆ್ಯಂಡ್ ಫ್ಲೈಸ್ ಟು ನಾರ್ತ್ ಅಂದರೆ ಈಗ ನಾರ್ತ್ ಸೈಡ್ಗೆ ಹೋಗ್ತಾ ಇದೆಯಂತೆ. ಓಕೆ, ಯಾವ ಸ್ಪೀಡಲ್ಲಿ 1000 per ಕಿಲೋಮೀಟರ್ ಅಥವಾ ಕಿಲೋಮೀಟರ್ಗೆ ಹೋಗ್ತಾ ಇದೆ, km/h ಹೋಗ್ತಾ ಇದೆ. ಅದೇ ಥರ ಅಟ್ ಅ ಸೇಮ್ ಟೈಮ್ ಅನದರ್ ಏರೋಪ್ಲೇನ್ ಲೀವ್ ಸೇಮ್ ಏರ್ಪೋರ್ಟ್ ಆ್ಯಂಡ್ ಫ್ಲೈಸ್ ಟು ವೆಸ್ಟ್ ಅಂದರೆ ನೋಡಿ ಇಲ್ಲಿ ಈ ಸೈಡ್ ವೆಸ್ಟ್ಗೆ ಹೋಗುತ್ತಂತೆ. ಅದೇ ಇನ್ನೊಂದು ಏರೋಪ್ಲೇನ್, ಒಂದು ಏರೋಪ್ಲೇನು ಸೌತ್ಗೆ ಹೋಗುತ್ತೆ,
ಇನ್ನೊಂದು ಏರೋಪ್ಲೇನು ವೆಸ್ಟ್ಗೆ ಹೋಗುತ್ತೆ. ಇದು 1000 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋದರೆ ಇದು 1200 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗುತ್ತೆ. ಹೌ ಫಾರ್ ಅಪಾರ್ಟ್ ವಿಲ್ ಬಿ 2 ಪ್ಲೇನ್ಸ್ ಆಫ್ಟರ್ 1.5 hour? ಅಂದರೆ 1.5 hour ಆದಮೇಲೆ, ಅಂದರೆ ಇದು 1.5 hour, ಇದು 1.5 hour ಆದಮೇಲೆ ಆ ಎರಡರ ದೂರ ಎಷ್ಟು, ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ ಹೇಳಿ ಕೇಳ್ತಿದ್ದಾರೆ. ಫಸ್ಟ್ ಬರ್ಕೊಳ್ಳೋಣ. ನಾರ್ತ್ ಸೈಡ್ಗೆ ಹೋಗ್ತಾ ಇರೋವಂಥ ಏರೋಪ್ಲೇನ್ದು 1000 ಕಿಲೋಮೀಟರ್ ಅವರ್ ಸ್ಪೀಡು, ಸೌತ್ ಸೈಡಲ್ಲಿ ಹೋಗ್ತಾ ಇರೋಂಥ ಏರೋಪ್ಲೇನ್ಗೆ 1200 ಕಿಲೋಮೀಟರ್ ಪರ್ ಅವರ್ ಸ್ಪೀಡು. ಈಗ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 1.5 ಅಂತ ಕೊಟ್ಟಿದ್ದಾರೆ, ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ನಾವು ಅದನ್ನು ಇಂಪ್ರಾಪರ್ ಕನ್ವರ್ಟ್ ಮಾಡಬೇಕಂದ್ರೆ 3/2. ನೋಡಿ ಇಲ್ಲಿ 2 1s are 2, 2 + 1 it is 3/2 ಆಯಿತು. ಈಗ ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಡಿಸ್ಟೆನ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ಗೊತ್ತಾಗಬೇಕು, ಹೌದಾ? ಸ್ಪೀಡ್ ಬೇಡ, ನಮಗೆ ಡಿಸ್ಟೆನ್ಸ್ ಗೊತ್ತಾಗಬೇಕು. ನಿಮಗೆ ಗೊತ್ತಿರೋ ಪ್ರಕಾರ ಸ್ಪೀಡ್ಗೆ ಫಾರ್ಮುಲಾ ಏನು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ನೋಡಿ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ನಿಮ್ಗೇನು ಬೇಕು? ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಏನಾಯಿತು? ಸ್ಪೀಡ್ನ ಟೈಮ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಈಗ ನೋಡಿ ನಾರ್ತಲ್ಲಿ ಹೋಗಿರೋವಂಥ ಡಿಸ್ಟೆನ್ಸ್ ನೋಡೋದಾದ್ರೆ ಸ್ಪೀಡು 1000, ಟೈಮು ಸೇಮ್ 3/2, 2 1s are 2, 500s. ಸೊ 500 × 3 ಏನಾಯಿತು? 1500 ಕಿಲೋಮೀಟರ್ ಹೋಗುತ್ತಂತೆ. ಅಂದರೆ 1.5 hour ಆದಮೇಲೆ ಎಷ್ಟು ಕಿಲೋಮೀಟರ್ ಅದು ತಲುಪಿರುತ್ತೆ? 1500. ಅದೇ ಸೌತಲ್ಲಿ ಹೋಗಿರೋಂಥ ಏರೋಪ್ಲೇನ್ ನೋಡೋದಾದರೆ 1200 ಸ್ಪೀಡು, 3/2 ಟೈಮ್ ಅಂದರೆ 2 1s are 2, 600s. 600 × 3 ಎಷ್ಟಾಯಿತು? 1800 ಕಿಲೋಮೀಟರ್ ಹೋಯಿತು. ಅಂದರೆ ಇಲ್ಲಿ 1800 ಇದು 1200. ಸೊ ನಾವೇನು ಮಾಡ್ತೀವಿ ಇವಾಗ? ಇವೆರಡಕ್ಕೂ ಏನು ಮಾಡ್ತೀವಿ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀವಿ. ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಇದು 1500 ಕಿಲೋಮೀಟರ್ ಹೋಗಿದೆ ಡಿಸ್ಟೆನ್ಸು, ಇದು 1800 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗಿದೆ. ಹಾಗಾದರೆ ನಮಗೆ ಈ ಎಂಡ್ ಪಾಯಿಂಟ್ಸ್ಗೆ ಡಿಸ್ಟೆನ್ಸ್ ನೋಡೋದಾದರೆ ಇದು ಯಾವ ಥರ ಕಾಣಿಸ್ತಿದೆ ನಿಮಗೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ವಿ ಹ್ಯಾವ್ ಟು ಅಪ್ಲೈ ಪೈಥಾಗರಸ್ ಥಿಯರಮ್. ಸೊ ಫ್ರಮ್ ಪೈಥಾಗರಸ್ ಥಿಯರಮ್ ನೋಡೋದಾದರೆ ನೋಡಿ ಇಲ್ಲಿ ನೋಡೋದಾದರೆ ಏನಾಗುತ್ತೆ? AB² = AC² + BC². ಸೊ AC ಅಂದರೆ ಏನು ಬರೀತೀರಾ? 1500², BC ಅಂದರೆ 1800², 15² ಅಂದರೆ ಎಷ್ಟಾಯಿತು? 225. ಈ 2 zeros ಇರೋದು ಡಬಲ್ ಆಗಬೇಕು, 4 zeros ಆಗಬೇಕು ಸ್ಕ್ವೇರ್ ಮಾಡಿದಾಗ. ಅದೇ ಥರ 18² ಅಂದರೆ 324, ಅದೇ ಥರ 2 zeros ಎಷ್ಟಾಯಿತು? 4 zeros. ಇವೆರಡನ್ನು ಆ್ಯಡ್ 90,000 ಆಯಿತು. 54,90,000 ಆಯಿತು. ಇವಾಗ ನಿಮ್ಗೆ AB ಮಾತ್ರ ಬೇಕು. ಸ್ಕ್ವೇರ್ ರೂಟ್ ನೋಡೋದಾದರೆ ನೋಡಿ ಇಲ್ಲಿ 549ಗೆ ನಾನು ನೋಡೋದಾದರೆ ಬೇಕಾದ್ರೆ ನೀವು ಯಾವುದರಿಂದನಾದರೂ ಡಿವೈಡ್ ಮಾಡಿ. 3ಇಂದ ನಾನು ಡಿವೈಡ್ ಮಾಡ್ತೀನಿ. ನೋಡಿ ಏನಾಗುತ್ತೆ? 3 ಎಷ್ಟಾಯಿತು? 1s, 3 3s ಆಯಿತು. ಮತ್ತೆ 3ಇಂದ ಮಾಡಿದ್ರೆ 3 6s, 3 1s. ನೋಡಿ ಇಲ್ಲಿ 2 ಸರಿ 3 ಬಂತು, 61. ಸೊ ಇಲ್ಲಿ ನಿಮ್ಗೆ ಎಷ್ಟಿದೆ? 4 zeros ಇದೆ. ಸೊ 100 × 100 ಅಂತ ಹೇಳಿ ನಾವಿಲ್ಲಿ ಬರಿತೀವಿ. 100 × 100 ಅಂತ ಹೇಳಿ ಬರೆದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಎಷ್ಟು 100s ಇದೆ? 2 100s ಇದೆ. ಸೊ ಔಟ್ ಆಫ್ 100 ಸ್ಕ್ವೇರ್ ರೂಟಿಂದ ಆಚೆಗೆ ತಗೊಂಡ್ರೆ 100 ಆಯಿತು. 3 3 2 ಇದೆ, ಸ್ಕ್ವೇರ್ 1 ಆಯಿತು. 3 × 100 ಇಟ್ ಇಸ್ 300 √61. ಸೊ 61 ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ಹಂಗೆ ರೂಟಲ್ಲಿ ಇರಿ. 300 √61 ಮೀಟರ್ ಅಂದರೆ ಅವೆರಡು 1.5 hour ಆದಮೇಲೆ ಎಷ್ಟು ದೂರದಲ್ಲಿದೆ? 300 √61 ಮೀಟರಲ್ಲಿದೆ. ಓಕೆ, ಸೊ ಇದಿಷ್ಟು 3 marks ಕ್ವೆಶ್ಚನ್. ತುಂಬ ಸಿಂಪಲ್ ಆಗಿರೋವಂಥ ಕ್ವೆಶ್ಚನ್ಸ್. ಆಮೇಲೆ ಇದರಲ್ಲೂ ಅಷ್ಟೇ ಡೆಫಿನೆಟಾಗಿ ಬರೋವಂಥ ಕ್ವೆಶ್ಚನ್ಸ್ ಸುಮಾರಿದೆ. ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಬೇರೆ ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಸಿದ್ರೆ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.